ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಈ ಜ್ಯೂಸ್ ಒಂದು ಕುಡಿದ್ರೆ ಸಾಕು. ಸ್ಕೂಲು ಇಲ್ಲ, ಕಾಂಪಿಟೇಷನು ಇಲ್ಲ. ಹಿತಾಗ್ ಮಾಡಿರೋ ಪ್ರಾಮಿಸ್ನ ಹೇಗೆ ಉಳಿಸ್ಕೋತೀಯ ನಾನು ನೋಡ್ತೀನಿ. ದುರ್ಗಾ, ಈತನ್ ಸ್ಕೂಲಲ್ಲಿ ಯಾವ್ಯಾವ ರೀತಿ ಕಾಂಪಿಟೇಷನ್ ಇರುತ್ತೆ ಅಂತ ನಿಂಗೆ ಗೊತ್ತಾ? ಅಲ್ಲಿ ಎಷ್ಟು ಹೈ ಕ್ಲಾಸ್ ಆಗಿರೋ ಪೇರೆಂಟ್ಸ್ ಎಲ್ಲ ಬರ್ತಾರೆ ಅಂತ ಗೊತ್ತಾ? ಅವ್ರ ಮುಂದೆ ನೀನ್ ಈ ರೀತಿ ಹೋಗಿ ನಿಂತ್ಕೊಂಡ್ರೆ ಹೆಂಗ್ ಕಾಣಿಸ್ತೀಯ ಗೊತ್ತಾ? ಗೊತ್ತಿಲ್ಲ, ನಂಗೆ ಅದ್ಯಾವುದೂ ಗೊತ್ತಿಲ್ಲ. ಆದ್ರೆ ನಾನು ಶಾಲೆಗೆ ಹೋದ್ರೆ ಪುಟ್ ಮೇಡಮ್ ಖುಷಿ ಪಡ್ತಾಳೆ. ನಾವು ಸ್ಪರ್ಧೆಲ್ ಗೆದ್ರೆ ಅವಳ ಮನಸ್ಸು ಆನಂದ ಪಡುತ್ತೆ. ಅಷ್ಟು ಮಾತ್ರ ನಂಗೆ ತುಂಬಾ ಚೆನ್ನಾಗಿ ಗೊತ್ತು. ಗೆಲ್ತೀನಿ ಅಂತ ಈಗಲೇ ಅನ್ಕೊಂಡ್ಬಿಟ್ಟಿದ್ಯಾ? ಹೌದು, ಗೆದ್ದೇ ಗೆಲ್ತೀವಿ. ಹೋಗು, ಅದ್ ಹೇಗ್ ಗೆಲ್ತೀಯೋ ನಾನು ನೋಡ್ತೀನಿ. ನಿನ್ನಿಂದಾಕಿ ಶರತ್ಗೂ ಹಿತಾಗೂ ಹೇಗ್ ಅರ್ಟ್ ಆಗ್ತೆ ಅಂತ ನೋಡ್ತಾ ಇರು. ಏನಣ್ಣ ಸೂಪರ್ ಎಕ್ಸೈಟೆಡ್ ಆಗಿದ್ಯಾ? ಅಲ್ಲ, ನೀನ್ ಯಾಕೆ ಈ ತರ ರೆಡಿ ಆಗಿದ್ಯಾ? ನೀನೇನ್ ಸ್ಕೂಲ್ನಲ್ಲಿ ನಡೆಯೋ ಪೇರೆಂಟ್ಸ್ಗೆ ಮಾಡಕ್ ಹೊರಟಿದ್ಯೋ ಅಥವಾ ಓಟ್ ಕೇಳಕ್ ಹೊರಟಿದ್ಯಾ? ನನ್ನ ಮಗಳು ಸ್ಕೂಲ್ ಫಂಕ್ಷನ್ ಅಂದಮೇಲೆ ನಾನು ರೆಡಿ ಆಗದೆ ಇನ್ಯಾರು ರೆಡಿ ಆಗ್ತಾರೆ ಹೇಳು? ಬಾಸು ಹೊರಡೋಣ, ನಾನು ರೆಡಿ. ದುರ್ಗಾಕ್ಕೆ ಹುಡುಗಿಯಾಗಿ ನೀವೇ ಇಷ್ಟು ಬೇಗ ರೆಡಿ ಆಗಿದ್ದೀರಾ. ಆದ್ರೆ ನಮ್ಮಣ್ಣ ಮಹಾಶಯ ಇನ್ನು ತಲೆ ಬಚ್ಕೋತಾನೇ ಇದ್ದಾನೆ. ಜಾನ್ವಿ, ಇನ್ನು ಸ್ಕೂಲಿಂದ ಬಂದ್ಮೇಲೆ ನೋಡ್ಕೊಂತೀನಿ. ಅದಕ್ಕೆ ನಮ್ಮಣ್ಣ ಹೇಗ್ ಕಾಣ್ತಿದ್ದಾನೆ? ಇವ್ರಾ? ಇವ್ರ ಹತ್ರ ಯಾರಾದ್ರೂ ದುಡ್ಡು ಇಸ್ಕೊಂಡು ವಾಪಸ್ ಕೊಡದೇ ಇರುವಾಗ ಒಂದು ಮುಖ ಇಟ್ಕೊಂಡಿರ್ತಾರಲ್ಲ, ಹಾಗೆ ಇಟ್ಕೊಂಡಿದ್ದಾರೆ. ಯಾವಾಗ ನೋಡ್ರಿ ಕುಂಬಳಕಾಯಿ ಹತ್ರ ಅಂತ ಇರ್ತಾರೆ. ನಾನು ಕುಂಬಳಕಾಯಿನ, ನೀನು ಹಾಗಲಕಾಯಿ. ಯಾವಾಗಲೂ ಕಹಿಯಾಗಿ ಎಕ್ಸ್ಪ್ರೆಷನ್ ಕೊಡ್ತಾ ಇರ್ತೀಯ. ಬಾಸು ಚೆನ್ನಾಗಿರಲ್ಲ ನೋಡಿ, ಏನೇನೋ ಹೇಳ್ಬೇಡಿ. ನೀವು ಈ ಬಟ್ಟೆಲ್ಲ ಹತ್ರ ಕಾಣಿಸ್ತಿದ್ದೀರಾ, ಅದಕ್ಕೆ ನಾನು ಹಾಗೆ ಹೇಳ್ದೆ ಅಷ್ಟೇ. ನೀನೇನು ದೊಡ್ಡ ಹೀರೋಯಿನ್ ತರ ಕಾಣಿಸ್ತಾ ಇದೀನಿ ಅಂತ ಅನ್ಕೊಂಡಿದ್ಯಾ? ಶಟ್ ಅಪ್. ಏನ್ ಒಂದ್ ಸ್ವಲ್ಪ ಗ್ಯಾಪ್ ಸಿಕ್ಕಿದ್ರೆ ಸಾಕು ನೀವಿಬ್ರು ಜಗಳಾಡಕ್ ಸ್ಟಾರ್ಟ್ ಮಾಡ್ಕೋತಿರಲ್ಲ. ಆಲ್ರೆಡಿ ಲೇಟ್ ಆಗಿದೆ, ಹೊರಡಿ. ಅಣ್ಣ, ದುರ್ಗಾತ್ಕೆ ಇಸ್ ರೈಟ್. ನಿನ್ಗೆ ಯಾಕೋ ಇದು ಸೂಟ್ ಆಗ್ತಿಲ್ಲ, ಬೇರೆನಾದ್ರೂ ಹಾಕೋ. ಹಲೋ, ಇದಕ್ಕೇನಾಗಿದೆ? ಡೈಲಿ ಇದನ್ನೇ ತಾನೇ ನಾನು ಹಾಕೋದು. ಅಯ್ಯೋ, ನಾನು ಅದನ್ನೇ ಹೇಳ್ತಾ ಇರೋದು. ನೀನ್ ಯಾವಾಗ್ಲೂ ಇದನ್ನೇ ಹಾಕೋತೀಯ ಅಲ್ವಾ, ಸ್ವಲ್ಪ ಡಿಫ್ರೆಂಟ್ ಆಗಿ ಟ್ರೈ ಮಾಡು ಅಂತ. ನನ್ಗೆ ಯಾಕೋ ಇದೆ ಓಕೆ ಅನಿಸ್ತದೆ. ಬಾಸು, ನೀವು ಬೇರೆ ಏನಾದ್ರೂ ಹಾಕೊಂಡ್ರೆ ಪುಟ್ ಮೇಡಮ್ಗೂ ಖುಷಿ ಆಗುತ್ತೆ. ಅದು ಅಲ್ಲದೆ ಅಲ್ಲಿ ಸ್ಪರ್ಧೆ ಇರುತ್ತೆ. ನಿಮ್ಗೆ ಈ ಬಟ್ಟೆಲಿ ಕಷ್ಟ ಆಗಲ್ವಾ? ಮತ್ತೆ ನೀನು ಸೀರೆ? ಬಾಸು, ನನ್ನ ಬಗ್ಗೆ ಬಿಡಿ, ನಾನು ಒಂಥರ ನೀರಿನ ತರ. ನೀವ್ ಯಾವ್ದಕ್ ಹಾಕಿದ್ರು ಹೊಂದ್ಕೊಂಡ್ಬಿಡ್ತೀನಿ. ನನಗ್ ಸೀರೆ ಎಲ್ಲ ಒಂದ್ ಸಮಸ್ಯೆನಾ? ಬಾ, ಯಾರು ಸಿಕ್ಕಿದ್ರೆ ಸಾಕು, ಬಿಲ್ಡಪ್ ತಗೊಳ್ಳೋದಕ್ಕೆ ರೆಡಿಯಾಗಿರ್ತಾಳೆ. ಆಯ್ತು, ನೀವಿಬ್ರು ಆಚೆ ಹೋಗಿ, ನಾನು ರೆಡಿಯಾಗಿ ಬರ್ತೀನಿ. ಬೇಗ ಬನ್ನಿ. ತಗೊಳ್ಳಿ. ಇವತ್ತು ನಾನು ಎಲ್ರಿಗೂ ಜ್ಯೂಸ್ ಮಾಡಿದೆ.
ನಿಮ್ಗೂ ಕೊಡೋಣ ಅಂತ ತಗೊಂಡ್ ಬಂದೆ. ತಗೊಳ್ಳಿ ತಗೊಳ್ಳಿ. ಅತ್ತೆ ನೀವ್ ಜ್ಯೂಸ್ ಮಾಡಿದ್ರಾ? ಯಾಕೆ ಶಾನ್ವಿ, ನಾನ್ ಜ್ಯೂಸ್ ಮಾಡಬಾರ್ದಾ? ಮಾಡಬಾರ್ದು ಅಂತಲ್ಲ, ನೋಡಿ ಅಲ್ಲಿಂದ ಇಲ್ಲಿವರೆಗೂ ತಗೊಂಡ್ ಬಂದಿದ್ದೀನಿ. ಅದು ಇದು ಅಂತ ರಾಗ ಹೇಳಿದೆ, ಗಟಗಟ ಅಂತ ಕುಡಿದು ಬಿಡ್ಬೇಕು. ತಗೋ ದುರ್ಗಾ. ದುರ್ಗಾ, ಜ್ಯೂಸ್ ಕುಡಿಯೋದಕ್ಕೆ ಮುಹೂರ್ತ ನೋಡ್ತಿದ್ಯಮ್ಮ? ಹಾಗಲ್ಲ ಮೇಡಮ್, ನನಗೆ ಜ್ಯೂಸ್ ಎಲ್ಲ ಬೇಡ. ಅಯ್ಯೋ, ಹಾಗೆಲ್ಲ ಹೇಳ್ಬಾರ್ದು. ಇವತ್ ನೀನು ನಮ್ ಹಿತನ್ ಸ್ಕೂಲ್ಗೆ ಹೋಗ್ತಾ ಇದೀಯಾ, ಅಲ್ಲಿ ಆಟ ಆಡೋಕ್ ನಿಂಗೆ ಶಕ್ತಿ ಬೇಡವಾ? ಹಿತ ಗೆಲ್ಬೇಕು ತಾನೆ? ಕುಡಿ ಕುಡಿ. ದುರ್ಗಾ, ಹ್ಯಾಪಿ ಗೇಮ್ಸ್ ಡೇ. ಇವಾಗ ಕಾಣಿಸ್ತಾ ಇದ್ದೀನಿ. ಎಷ್ಟು ಹ್ಯಾಂಡ್ಸಮ್ ನನ್ನ ಹಸ್ಬೆಂಡ್. ವಾಟ್, ಈಗಲೂ ಸುಮಾರಾಗೇನಾ? ಇನ್ನೇನ್ ಮತ್ತೆ, ನೀವೇನು ಭಾರಿ ಹೀರೋ ತರ ಕಾಣಿಸ್ತಿದ್ದೀನಿ ಅಂತ ಅನ್ಕೊಂಡ್ರಾ? ಸುಮಾರಾಗಿ ಕಾಣಿಸ್ತಿರೋದು. ಕೊಬ್ಬು. ತಮ್ಮ ಅಲಂಕಾರ ಮುಗ್ದಿದ್ರೆ ಹೊರಡಣ್ವಾ? ತಡ ಆಗ್ತಿದೆ. ನಡಿ. ದುರ್ಗಾ, ದುರ್ಗಾತ್ಗೆ ಏನಾಯ್ತು? ಸ್ವಲ್ಪ ತಲೆ ಸುದ್ದಂಗ್ ಆಗ್ತಿದೆ. ಕುತ್ಕೊಳ್ಳಿ. ಅಣ್ಣ, ಯಾಕೋ ದುರ್ಗಾತ್ಗೆ ಹುಷಾರಿಲ್ಲ ಅನ್ಸುತ್ತೆ. ಐ ಥಿಂಕ್ ಶಿ ನೀಡ್ ಸಮ್ ರೆಸ್ಟ್. ಅಯ್ಯೋ, ಟೈಮ್ ಬೇರೆ ಆಗ್ತಾ ಇದೆಯಲ್ಲ. ಅಣ್ಣ, ಒಂದ್ ಕೆಲ್ಸ ಮಾಡು, ನೀನ್ ಹೋಗು. ಅವ್ರಿಗೆ ಯಾಕೋ ಪಾರ್ಟಿಸಿಪೇಟ್ ಮಾಡಕ್ ಆಗಲ್ಲ ಅನ್ಸುತ್ತೆ. ಅಲ್ಲ ಶಾನ್ವಿ, ಏನ್ ಹೇಳ್ತಾ ಇದೀಯಾ? ಅಣ್ಣ, ಅಲ್ಲಿ ಈತ ವೆಯ್ಟ್ ಮಾಡ್ತಿರ್ತಾಳೆ. ನೀನ್ ಹೊರಟಿರು, ಅವ್ರೇನಾದ್ರೂ ಹುಷಾರಾದ್ರೆ ನಾನ್ ಕರ್ಕೊಂಡ್ ಬರ್ತೀನಿ.